ಈಗ ಭರ್ಜರಿ ಬ್ಯಾಚುಲರ್ಸ್ ಅಂತ ಹೇಳಿ ಬಂದಾಗ ನೀವು ಒಂದಷ್ಟು ಟಾಕ್ಸ್ ನೋಡಿರ್ಬೋದು, ಈ ರಿಯಾಲಿಟಿ ಶೋಗೆ ಜೊತೆಗಿರ್ತಾರೆ, ಮತ್ತೆ ನೆಕ್ಸ್ಟ್ ಇವ್ರು ಇರ್ತಾರೋ ಇಲ್ವೋ ಬಿಟ್ಟು ಹೋಗ್ಬಿಡ್ತಾರೆ, ಸೊ ಯಾಕೆ ಬೇಕಿದೆಲ್ಲ ಅಂತೆಲ್ಲ ಹೇಳ್ತಾರೆ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಅಂತ? ಭರ್ಜರಿ ಬ್ಯಾಚುಲರ್ಸು ಯಾವ ಥರ ಶೋ ಅಂದರೆ, ಒಬ್ಬ ಬ್ಯಾಚುಲರ್ ಅವನಿಗೆ ಎಷ್ಟೋ ಜನ ಹುಡುಗರಿಗೆ ಪಾಪ ಒಂದು ಹುಡುಗಿನ ಇಂಪ್ರೆಸ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ, ಅಥವಾ ಹುಡುಗಿರಿಗೆ ಏನು ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅಂತ ಗೊತ್ತಿರಲ್ಲ. ಸೊ ಆ ಥರ ಹುಡುಗರಿಗೆ ನಾವು ಮೆಂಟರಾಗಿ ಹೋಗ್ತಾ ಇದ್ದೀವಿ. ನಾನು ಒಂದು ಹುಡುಗಿ ಪರ್ಸ್ಪೆಕ್ಟಿವಿಂದ, ನೀ ನನಗೆ ರೋಸ್ ತೊಗೊಂಬಂದು ಕೊಟ್ಟರೆ ಇಷ್ಟ ಆಗುತ್ತೆ, ನೀನು ನನಗೆ ರೋಸ್ ತೊಗೊಂಬಂದು ಕೊಡು ಅಂತ ಅಲ್ಲ, ನಾನು ಅವನಿಗೆ ಹೇಳ್ಕೊಡ್ತಿದ್ದೀನಿ, ನೀನೊಂದು ರೋಸ್ನ ತೊಗೊಂಡೋಗಿ ಒಂದು ಹುಡುಗಿಗೆ ಕೊಟ್ಟರೆ ಅದು ಅವಳಿಗೆ ಇಷ್ಟ ಆಗುತ್ತೆ ಅಂತ. ಸೊ ಅದ್ರ ಮಧ್ಯೆ ಒಂದು ತಿನ್ ಲೈನ್ ಇದೆ. ನನಗೆ ನೀನು ತೊಗೊಂಬಂದು ಕೊಡೋಕ್ಕೂ, ನೀನು ಬೇರೆಯವ್ರಿಗೆ ಹೋಗಿ ತೊಗೊಂಡು ಹೋಗಿ ಕೊಡು ಅಂತ ಹೇಳೋದಕ್ಕೂ. ಸೊ ಇಲ್ಲಿ ನಾವು ಮೆಂಟರಿಂಗ್ ಕೆಲಸ ಅಷ್ಟೇ ಮಾಡ್ತಾ ಇರೋದು. ಸೊ ನಾವು ಮೆಂಟರಿಂಗ್ ಮಾಡ್ತೀವಿ ಆ್ಯಂಡ್ ಅದರಿಂದ ಅವರು ಅಲ್ಲಿ ನಾನು ನೋಡಿದ್ದೀನಲ್ಲ ನಮ್ಮ ಶೋಲಿ ಎಷ್ಟೋ ಜನ ಹುಡುಗಿರ ಒಡನಾಟಗಳೇ ಕಡಿಮೆ, ಎಸ್ಪೆಷಲಿ ನನ್ನ ಪಾರ್ಟ್ನರ್ಗೆ. ಸೂರ್ಯ ಮುಂಚೆ ನನ್ನ ಪಕ್ಕ ಕೂತ್ಕೊಳ್ಳೋಕ್ಕೂ ಅವನು ಸಿಕ್ಕಾಪಟ್ಟೆ ಹೆಸಿಟೆಂಟ್ ಮಾಡ್ಕೊಳ್ಳೋನು, ಬಿಗ್ನ ಆಗಲ್ಲ. ಅವ್ನು ಈಸ್ 35+ ನಾವು ಇವಾಗ. ಸೊ ಇವಾಗ ನನ್ನ ಜೊತೆ ಆರಾಮಾಗಿದ್ದಾನೆ ಅವನು. ನಾವಿಬ್ಬರು ಆರಾಮಾಗಿ ಕೂತ್ಕೊತೀವಿ, ಮಾತಾಡೋಕ್ಕೂ ಮುಂಚೆ ಹೆದರ್ಕೊಳ್ಳೋನು, ಡ್ಯಾನ್ಸ್ ಮಾಡ್ಬೇಕಾದ್ರೆ ಕೈ ಹಿಡ್ಕೊಳ್ಳೋಕೆ ಹೆದರ್ಕೊಳ್ಳೋನು. ಇವಾಗ ತುಂಬ ಓಪನ್ ಅಪ್ ಆಗಿದ್ದಾನೆ. ಸೊ ನನ್ನ ಮೆಂಟರಿಂಗ್ ಕೆಲಸ ಏನಿತ್ತು, ಅವನ್ನ ಒಂದು ಹುಡುಗಿ ಜೊತೆ ಕಂಫರ್ಟ್ ಮಾಡಿಸ್ಬೇಕು, ಅವನು ಒಂದು ಹುಡುಗಿನ ನಾಳೆ ಮದುವೆ ಆದಾಗಳನ್ನ ಹೆಂಗೆ ನೋಡ್ಕೊಬೇಕು, ಅವ್ರ ಫ್ಯಾಮಿಲಿ ಜೊತೆ ಹೆಂಗಿರಬೇಕು ಅಂತ. ಸೊ ಆ ಮೆಂಟರಿಂಗ್ ಕೆಲಸ ಅಷ್ಟೇ ನಾವಿಲ್ಲಿ ಮಾಡೋಕ್ಕೆ ಬಂದಿರೋದು. ಶೋ ಆದಮೇಲೆ ನನ್ನ ಜೀವನ ನನಗೆ, ಅವನ ಜೀವನ ಅವನಿಗೆ. ಶೋ ಪರ್ಪಸ್ ಏನು? ಮೆಂಟರಿಂಗ್. ಅವ್ನು ನನ್ನ ಏನು ಹೇಳ್ತಾ, ಅವ್ನು ನನ್ನ ಶಿಷ್ಯ ಅಷ್ಟೇ, ನಾನು ಗುರು. ಆ ಕೆಲಸ ಮಾಡ್ತೀವಿ, ಹೋಗ್ತೀವಿ. ಆ್ಯಂಡ್ ಆಲ್ಸೋ ಐ ಥಿಂಕ್ ಆಡಿಯನ್ಸು ಅದನ್ನು ಅದೇ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾವು ಯಾರಿಗೆ ಎಂಟರ್ಟೈನ್ ಮಾಡೋದು, ಒಂದು ಸರಿ ಕಂಟೆಂಟ್ ಮಾಡ್ತೀವಿ ಅಥವಾ ಒಂದು ಕಾನ್ಸೆಪ್ಟ್ ಮಾಡ್ತೀವಿ ಅಂದರೆ ಅದನ್ನು ನೀವು ನೋಡಲಿ, ನೀವು ಖುಷಿ ಪಡಲಿ ಅಂತ. ಸೊ ಯು ಹ್ಯಾವ್ ಟು ಟೇಕ್ ಇಟ್ ದ ಸೇಮ್ ವೇ. ಇದು ಬರೀ ಶೋಗಷ್ಟೇ. ಸೀರಿಯಲಲ್ಲಿ ಗಂಡ ಹೆಂಡತಿ ಆಗಿರ್ತಾರೆ, ರಿಯಲ್ ಲೈಫಲ್ಲಿ ಅವ್ರು ಖಂಡಿತವಾಗ್ಲೂ ಗಂಡ ಹೆಂಡತಿ ಆಗಿರಲ್ಲ. ಹಾಗೆಯೇ ಶೋಲ್ಲಿ ಇಬ್ಬರು ಪಾರ್ಟ್ನರ್ಸ್ ಆಗಿರ್ತೀವಿ, ರಿಯಲ್ ಲೈಫಲ್ಲಿ ಖಂಡಿತವಾಗ್ಲೂ ನಾವು ಪಾರ್ಟ್ನರ್ಸ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಓಕೆ. ಸೊ ಈಗ ಇನ್ನು ನೀವು ತುಂಬ ಬೇಜಾರಾದಾಗ ಅಥವಾ ತುಂಬ ಖುಷಿಯಾದಾಗ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇದೆಯಾ? ದೇವ್ರ ಮೇಲೆ ನಂಬಿಕೆ ಇದೆಯಾ? ಏನಾದರೂ ಆಗಿರೋ ಮಿರಾಕಲ್? ತುಂಬ ನಂಬಿಕೆ. ನಾನು ತುಂಬ ದೇವ್ರನ್ನ ನಂಬ್ತೀನಿ. ನನ್ನ ಫ್ಯಾಮಿಲಿನೂ ಪೌರೋಹಿತ ಮಾಡ್ಕೊಂಡು ಬಂದಿರೋವಂಥ ಫ್ಯಾಮಿಲಿ ಆಗಿರೋದ್ರಿಂದ ಚಿಕ್ಕ ವಯಸ್ಸಿಂದನೂ ದೇವರನ್ನ ನನ್ನ ಪ್ರತಿದಿನ ದಿನಚರಿಲಿ ಅಳವಡಿಸ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡೋದು, ಅಥವಾ ನಮ್ಮ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡೋದು. ಬಿಕಾಸ್ ಅವರಲ್ಲಿ ನಾವು ದೇವ್ರು ನೋಡ್ತೀವಿ. ಇದು ಚಿಕ್ಕ ವಯಸ್ಸಿಂದನೇ ರೂಢಿ ಮಾಡ್ಕೊಂಡು ಬಂದಿರೋ ಕಾರಣ ದೇವರಂತೂ ಖಂಡಿತವಾಗ್ಲೂ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಪ್ಲೇಸ್ ತೊಗೊತಾರೆ. ಆ್ಯಂಡ್ ನಾನು ತುಂಬ ಬೇಜಾರಾದಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ. ನಂಗೆ ಅಲ್ಲೊಂಥರ ನೆಮ್ಮದಿ ಸಿಗುತ್ತೆ. ನಂಗೆ ಮೈಸೂರು ಅಂದರೆ ತುಂಬ ಇಷ್ಟ.